ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು 2ನೇ ತರಗತಿಯ ಪಾಠ 11 ಮಂಗಗಳ ಉಪವಾಸ ಪದ್ಯದ ಎಲ್ಲ ಅಭ್ಯಾಸಗಳನ್ನು ಅಂದರೆ ಎಲ್ಲ ಎಕ್ಸಸೈಸನ್ನು ನೋಡೋಣ. ಮೊದಲಿಗೆ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ. ನೀವು ಆಲ್ರೆಡಿ ಈ ಪದಗಳನ್ನು ನೀವು ಪದ್ಯದಲ್ಲಿ ಕೇಳಿದ್ದೀರಾ. ಇವನ್ನೆಲ್ಲನೂ ಒಂದ್ಸರಿ ಗಟ್ಟಿಯಾಗಿ ಓದಿ ಅಂತ. ಮೊದಲನೇದಾಗಿ ಬಾಳೆ, ಸುಲಿ, ತೋಟ, ಇಡು, ಉಪವಾಸ, ಹಿಡಿ, ಹುಡುಕು, ಬಾಯಿ, ಹಾರು, ಇನ್ನು, ಹಣ್ಣು, ಜಗಿ, ಆಸೆ, ನುಂಗು, ಹೆಚ್ಚು. ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ಈಗ ಆಮೇಲೆ ನೋಡೋಣ. ಪದಗಳ ಅರ್ಥ: ಪಕ್ಕ. ಪಕ್ಕ ಅಂದರೆ ಬದಿ, ಮಗ್ಗಲು, ಹತ್ತಿರ. ಬದಿ ಅಂದರೆ ಬಿಸೈಡ್, ಹತ್ತಿರ ಅಂದರೆ ನಿಯರ್. ನೆಕ್ಸ್ಟ್ ಒನ್ ಈಸ್ ಉಪವಾಸ ಅಂದರೆ ಏನನ್ನೂ ತಿನ್ನದೇ ಇರುವುದು. ಏನನ್ನೂ ತಿನ್ನದೇ ಇರುವುದು ಅಂದರೆ ನಾಟ್ ಈಟಿಂಗ್ ಎನಿಥಿಂಗ್. ಕಪಿ ಅಂದರೆ ಕೋತಿ, ಮಂಕಿ. ಆಸೆ ಅಂದರೆ ಬಯಕೆ, ಡಿಸೈರ್. ಜಗಿ ಅಂದರೆ ಅಗಿಯುವುದು, ಚೀವಿಂಗ್. ಸುಲಿ ಅಂದರೆ ಸಿಪ್ಪಿ ಬಿಡಿಸು, ಪೀಲ್ ಆಫ್. ನುಂಗು ಅಂದರೆ ಸೇವಿಸು ಅಥವಾ ಬಾಯಿಯಿಂದ ಗಂಟಲೊಳಗೆ ಇಳಿಯುವುದು ಅಂತ ಅರ್ಥ. ನೆಕ್ಸ್ಟ್ ಇವಾಗ ಅಭ್ಯಾಸ ನೋಡೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅಂದರೆ ಆನ್ಸರ್ನ ನೀವು ಒಂದು ವಾಕ್ಯದಲ್ಲಿ ಬರೀಬೇಕು ಅಂತ. ಅರ್ಥ ಆಯ್ತಲ್ಲ ಮಕ್ಕಳೇ? ಫಸ್ಟ್ ಕ್ವಶನ್ ಈಸ್, ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು? ಸೊ ವೇರ್ ಡಿಡ್ ದ ಮಂಕೀಸ್ ಲಿವ್? ಮಂಕಿ ಎಲ್ಲಿ ವಾಸಿಸುತ್ತಿದ್ದವು ಅಂದರೆ ಇನ್ಸ್ಟೆಡ್ ಆಫ್ ಎಲ್ಲಿ ಅನ್ನೋ ಬದಲ ಕಾಡಿನಲ್ಲಿ. ಅವು ಕಾಡಿನಲ್ಲಿ ವಾಸ ಮಾಡುತ್ತಿದ್ದವು. ದಿಸ್ ಈಸ್ ದ ಕಾಡಿನಲ್ಲಿ ಈಸ್ ದ ಮೇನ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸ್, ಮಂಗಗಳು ಯಾವ ತೋಟಕ್ಕೆ ಹಾರಿದವು? ಸೊ ಕ್ವಶನ್ ಮೀನಿಂಗ್ ಈಸ್, ಟು ವಿಚ್ ಗಾರ್ಡನ್ ಡಿಡ್ ದ ಮಂಕಿ ಫ್ಲೈ? ಮಂಗಗಳು ಬಾಳೆಯ ತೋಟಕ್ಕೆ ಹಾರಿದವು. ಯಾವ ತೋಟಕ್ಕೆ? ಬಾಳೆಯ ತೋಟಕ್ಕೆ. ಬಾಳೆ ಈಸ್ ದ ಮೇನ್ ಆನ್ಸರ್. ಮಂಗಗಳು ಸುಲಿದ ಬಾಳೆಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು? ದಿಸ್ ಮೀನಿಂಗ್ ಈಸ್, ವೇರ್ ಡಿಡ್ ದ ಮಂಕೀಸ್ ಕೀಪ್ ದ ಪೀಲ್ಡ್ ಬನಾನಾ ಫ್ರೂಟ್? ಮಂಗಗಳು ನೋಡಿ ಇಲ್ಲಿವರೆಗೂ ಹಾಗೆವರೆಗೂ. ಮಂಗಗಳು ಸುಲಿದ ಬಾಳೆಯ ಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು? ಕೈಯಲ್ಲಿ ಇಸ್ ದ ಮೇನ್ ಆನ್ಸರ್. ಕೈಯಲ್ಲಿ ಇಟ್ಟುಕೊಂಡವು. ಇಟ್ಟುಕೊಂಡದ್ದು ಹೇಗಿದೆಯೋ ಇಲ್ಲಿ ಹಾಗೆ ಬರೀಬೇಕು. ಆ್ಯಸ್ ಇಟ್ ಈಸ್ ಯು ಶುಡ್ ರೈಟ್. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮರಿಕಪಿ ಏನು ಹೇಳಿತು? ದ ಕ್ವಶನ್ ಮೀನಿಂಗ್ ಈಸ್, ವಾಟ್ ಡಿಡ್ ಮರಿಕಪಿ ಸೇ? ಸುಲಿದೇ ಇಡುವ ಆಗದೆ ಎಂದಿತು ಮರಕಪ್ಪಿ. ಸುಲಿದೇ ಇಡುವ ಇದೆ, ದಿಸ್ ಈಸ್ ದ ಮೇನ್ ಆನ್ಸರ್. ಎಂದಿತು ಮರಿಕಪಿ. ಫಿಫ್ತ್ ಒನ್, ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು? ಹೌ ಡಿಡ್ ದ ಮಂಕೀಸ್ ಎಂಡ್ ದೇರ್ ಫಾಸ್ಟಿಂಗ್? ಮಂಗಗಳು ಹಣ್ಣನ್ನು ಜಗಿದು ಜಗಿದು ನುಂಗಿದವೆಲ್ಲ, ಆಗ ಉಪವಾಸವು ಮುಗಿಸಿದವು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಮೇನ್ ಈಸ್ ಆ. ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆಯಿರಿ. ಶುಡ್ ಫಿಲ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್ ಈಸ್, ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಡ್ಯಾಶ್ ಮಾಡಿದವು ಉಪವಾಸ. ಉಪವಾಸ ಈಸ್ ದ ಆನ್ಸರ್. ಸೆಕೆಂಡ್ ಒನ್, ಏನೂ ತಿನ್ನದೆ ಡ್ಯಾಶ್ ನೋಡುತ್ತಾ ಇದ್ದವು ಮರದಲ್ಲಿ. ಮಠ ಮಠ. ಮಠ ಮಠ ಇಸ್ ದ ಆನ್ಸರ್. ಥರ್ಡ್ ಒನ್, ಕೈಯಲ್ಲೇತಕ್ಕೆ ಡ್ಯಾಶ್ ಆಗದೆ ಎಂದಿತು ಇನ್ನೊಂದು. ಬಾಯೊಳಗಿಟ್ಟರೆ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಮೇನ್ ಹೋಗಿ ನೋಡೋಣ ಇವಾಗ. ಈ ಮೇನ್ ಪಟ್ಟಿಯಲ್ಲಿನ ಅಂಶಗಳಿಗೆ ಆ ಪಟ್ಟಿಯಲ್ಲಿನ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಒಂದು, ಉಪವಾಸ ಮಾಡಿದವು. ದಿಸ್ ಇಸ್ ದ ಫಸ್ಟ್ ಆನ್ಸರ್. ಮಾಡಿದವು. ನಾಳೆಯ ತಿಂಡಿಯ ಈಗಲೇ ಹುಡುಕುವ.
ಈಗಲೇ ಹುಡುಕುವ ಇಸ್ ದ ಸೆಕೆಂಡ್ ಒನ್. ಆಸೆಯು ಹೆಚ್ಚಿತು ನೀರೂರಿ. ಆಸೆ ಹೆಚ್ಚಿತು ನೀರೂರಿ. ಹೌದೌದೆನ್ನುತ್ತ ಹನ್ನನು ಸುಲಿದವು. ಹನ್ನನು ಸುಲಿದವು ಇಸ್ ದ ಆನ್ಸರ್. ನೆಕ್ಸ್ಟ್ ಮೀನ್ ಈಸ್ ಈ ಪದಗಳನ್ನು ಉಚ್ಚರಿಸಿ. ಉಚ್ಚರಿಸಿ ಅಂದರೆ ಓದಿರಿ, ಹೇಳಿರಿ. ಮಠ ಮಠ, ಹೌದೌದು, ಜಗಿದು ಜಗಿದು. ನೆಕ್ಸ್ಟ್ ಈಸ್ ಚಟುವಟಿಕೆ ಅಂತಂದರೆ ಆ್ಯಕ್ಟಿವಿಟಿ. ಫಸ್ಟ್ ಒನ್, ಈ ಪದ್ಯದ ಸಾರಾಂಶವನ್ನು ಕಥೆಯ ರೂಪದಲ್ಲಿ ಹೇಳಿ. ಈ ರೂಪದ ಸಾರಾಂಶವನ್ನು ಕಥೆಯ ರೂಪದಲ್ಲಿ ಹೇಳಿ ಅಂತ. ಯು ಶುಡ್ ಟೆಲ್ ದಿಸ್ ಪೋಯಮ್ಸ್ summary in the story form, in the form of story. Next one is ಈ ಪದ್ಯವನ್ನು ಸಾಮೂಹಿಕವಾಗಿ ಹಾಡುತ್ತಾ ಅಭಿನಯಿಸಿರಿ. Sing and act out this verse as a group. Next is ಸಾಮರ್ಥ್ಯ. ಈ ಪದ್ಯ ಕಲಿಕೆಯ ಅನಂತರ ಏನು ಮತ್ತು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ಪಡೆಯಿರಿ. ಎಲ್ಲರಿಗೂ ಈ ಪದ್ಯದ ಕ್ವಶನ್ ಆನ್ಸರು ಪ್ರಶ್ನೋತ್ತರಗಳು ಅರ್ಥವಾಗಿದೆ ಎಂದು ನಾನು ತಿಳಿಯುತ್ತೇನೆ. ಪ್ಲೀಸ್ ನನ್ನ ವಿಡಿಯೋನ ಎಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.